ಹಾಯ್ ಎಲ್ರಿಗೂ ನಮಸ್ಕಾರ. ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ಜೊತೆ ಬಂದಿದ್ದೀನಿ. ಅದೇನು ಅಂತಂದರೆ ಕರ್ನಾಟಕದ ರಾಜಮನೆತನಗಳು. ಸೊ ಇದು ಪ್ರತಿಯೊಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರೋವಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕದ ರಾಜಮನೆತನಗಳಲ್ಲಿ ಫಸ್ಟು ನಾವು ಶಾತವಾಹನರನ್ನು ನೋಡೋಣ. ಇವರು ಕ್ರಿಸ್ತಪೂರ್ವ 230ರಿಂದ ಕ್ರಿಸ್ತಕ 220ರವರೆಗೆ ಆಳ್ವಿಕೆ ಮಾಡಿರ್ತಾರೆ. ಇದರ ಸ್ಥಾಪಕ ಬಂದು ಸಿಮುಕ. ಇವರು ಮೌರ್ಯರ ಸಾಮಂತರು ಕೂಡ ಹೌದು. ಇವರ ಬಿರುದು ಬಂದು ರಾಜಾಧಿರಾಜ ಸಿಮುಕ ರಾಜ ಅನ್ನೋದು. ರಾಜಧಾನಿ ಬಂದು ಪ್ರತಿಷ್ಠಾನ, ಅಂದರೆ ಇವತ್ತಿನ ಮಹಾರಾಷ್ಟ್ರ. ಭಾಷೆ ಬಂದು ಪ್ರಾಕೃತ. ಲಾಂಛನ ಬಂದು ವರುಣ. ನಾಣ್ಯಗಳು ಬಂದು ಸುವರ್ಣ, ಪಣ ಮತ್ತು ದೀನಾರ. ಪ್ರಸಿದ್ಧ ದೊರೆ ಬಂದು ಗೌತಮಿಪುತ್ರ ಶಾತಕರ್ಣಿ. ಇವರ ಬಿರುದುಗಳು ಏಕಬ್ರಾಹ್ಮಣ, ರಾಜಾಜಿರಾಜ, ಆಮೇಲೆ ಮುಂತಾದ ಬಿರುದುಗಳು ಸಹ ಇವೆ. ಇದರ ಅಂದರೆ ಶಾತವಾಹನರ ಕೊನೆಯ ದೊರೆ ಬಂದು ಯಜ್ಞಶ್ರೀ ಶಾತಕರ್ಣಿ. ಇವರನ್ನು ಆಂಧ್ರ ಭೃತ್ಯರು ಎಂದು ಕೂಡ ಕರೆಯಲಾಗುತ್ತೆ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಶಾತವಾಹನರ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇದು ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.